ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅ ಬಿಗ್ ಲೈಫ್ ಅಪ್ಡೇಟ್. ಇವತ್ತು ನಾನು ಹೋಗ್ತಾ ಇದ್ದೀನಿ ಎಂಗೇಜ್ಮೆಂಟ್ ಸ್ಯಾರಿ ಶಾಪಿಂಗಿಗೆ. ಅದಕ್ಕೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ನಾಟ್ ಜಸ್ಟ್ ಬಿಕಾಸ್ ಐ ವಾನ ಪುಟ್ ಇಟ್ ಇನ್ ಟು ಯೂಟ್ಯೂಬ್ ಅಂತ. ಸೊ ಐ ಜಸ್ಟ್ ವಾಂಟ್ ಟು ಡಾಕ್ಯುಮೆಂಟ್ ಆಲ್ ದ ಥಿಂಗ್ಸ್ ದಟ್ ಈಸ್ ಗೋಯಿಂಗ್ ಆನ್. ಮದುವೆಗೆ ಏನೇನೆಲ್ಲ ಸ್ಟೆಪ್ಸ್ ಬರುತ್ತೆ, ಏನೇನೆಲ್ಲ ನಾನು ಮಾಡ್ತೇನೆ, ಅದನ್ನೆಲ್ಲ ಒಂದು ವಿಡಿಯೋ ಮಾಡಿ ಇಟ್ಕೊಂಡ್ರೆ ಒಂದು ಡಾಕ್ಯುಮೆಂಟ್ ಹಿಂಗ್ ಥರ ಇರುತ್ತೆ. ಸೊ ದಟ್ ಐ ಕ್ಯಾನ್ ರಿವಾಚ್ ಇಟ್ ಆಫ್ಟರ್ 10 years ವಿತ್ ಮೈ ಕಿಡ್ಸ್. ಎಸ್, ಐ ಆಮ್ ಲೈಕ್ ದಿಸ್. ಸೊ ಇವಾಗ ಹೋಗ್ತಾ ಇರೋದು ನಮ್ಮ ಮನೆಯಿಂದ ನಾವು ಹಾಕೊಂಡು ಹೋಗ್ತೀವಲ್ಲ, ಹುಡುಗಿ ಮನೆಯಿಂದ ಹಾಕೊಂಡು ಹೋಗೋ ಸ್ಯಾರಿ ಶಾಪಿಂಗ್ಗೆ, ಹುಡುಗನ ಮನೆಯಿಂದ ಹಾಕೊಂಡು ಹೋಗೋ ಸ್ಯಾರಿ ಶಾಪಿಂಗ್ ಅಲ್ಲ. ಐ ನೋ ನಾನು ಅದನ್ನು ವಿಡಿಯೋ ಮಾಡೋದಕ್ಕಾಗೋದಿಲ್ಲ ಅಂತ, ಅದಕ್ಕೆ ಇದನ್ನೇ ಮಾಡ್ತಾ ಇದ್ದೀನಿ. ಐ ಹ್ಯಾವ್ 3 ಶಾಪ್ಸ್. ಎಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ತೊಗೋತೀನಿ, ಎಲ್ಲೂ ಇಷ್ಟ ಆಗಿಲ್ಲ ಅಂದರೆ ಮನೆಗೆ ವಾಪಸ್ ಬರ್ತೀನಿ ಅಷ್ಟೇ. ಐ ಆಮ್ ವೆರಿ ಪೇಕಿ. ಐ ಹೋಪ್ ಐ ಗೆಟ್ ಸ್ಯಾರಿ ಟುಡೇ ಬಿಕಾಸ್ ಟೈಮ್ ಈಸ್ ಗೋಯಿಂಗ್ ಆನ್. ಬೇಗ ಬೇಗ ಸ್ಯಾರಿ ತೊಗೊಳ್ಳೇಬೇಕಾಗಿದೆ. ಸೊ ಯಾ, ಆ್ಯಂಡ್ ಆಲ್ಸೋ ಮೈ ಸ್ಕಿನ್ ಇಸ್ ನಾಟ್ ಡೂಯಿಂಗ್ ಗುಡ್. ಐ ಆಮ್ ಜಸ್ಟ್ ಟಯರ್ಡ್ ಆಫ್ ಮೈ ಸ್ಕಿನ್. ವೆಡ್ಡಿಂಗ್ ಟೈಮಲ್ಲಿ ಈ ಥರ ಇದ್ದರೆ ಇಟ್ ಇಸ್ ಸೋ ಸ್ಟ್ರೆಸ್ಫುಲ್. ಸೊ ಯಾ, ಏನೂ ಮಾಡೋದಕ್ಕಾಗೋದಿಲ್ಲ. ಐ ಆಮ್ ಜಸ್ಟ್ ಸ್ಟ್ರೆಸ್ಡ್ ಅಷ್ಟೇ. ಸೊ ಯಾ, ಲೆಟ್ಸ್ ಗೆಟ್ ಗೋಯಿಂಗ್. ಫಸ್ಟ್ ನಾನೀಗ ರೆಡಿ ಆಗಬೇಕು. ಐ ಆಮ್ ನಾಟ್ ರಿಯಲಿ ಹ್ಯಾವ್ ದಿಸ್ ಎನರ್ಜಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಯಾವುದಾದ್ರೂ ಒಂದು ಸಾಂಗ್ ಹಾಕಿ ಒಂದು ಎನರ್ಜಿ ತೊಗೋತೀನಿ. ಒಂದು ಸಾಂಗ್ ಕೇಳಿದ್ರೆ ಒಂದು ಒಳ್ಳೆ ಎನರ್ಜಿ ಬರುತ್ತೆ. ಸಾಂಗ್ ಹಾಕ್ಕೊಂಡು ರೆಡಿಯಾಗಿ ಹೊರಡ್ತೀನಿ. ವೆರಿ ಫಸ್ಟ್ ಶಾಪ್ ನಾವು ಹೋಗಿದ್ದು ಯುವರಾಜ್ ಸಿಲ್ಕ್ಸ್ ಅಂತ. ಇದು ಲೇಟೆಸ್ಟಾಗಿ ಓಪನ್ ಆಗಿರೋದು. ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು, ತುಂಬ ಚೆನ್ನಾಗಿದೆ ಅಂತ ಕೇಳಿದ್ದೆ ನಾನು, ಅದಕ್ಕೋಸ್ಕರ ಹೋಗಿದ್ದೆ. ಬಟ್ ಹೆವಿ ರಶ್ ಕೂಡ ಇತ್ತು. ಬಟ್ ಅಷ್ಟೊಂದೇನು ನನಗೆ ಅಷ್ಟಿಷ್ಟ ಆಗಿಲ್ಲ. ಎಂಗೇಜ್ಮೆಂಟ್ ಅವ್ರ ವೆಡ್ಡಿಂಗ್ ಕಲೆಕ್ಷನ್ಸ್ ಅಷ್ಟಿರಲಿಲ್ಲ. ನೀವೇ ನೋಡ್ಬೋದು ಇಲ್ಲಿ ತುಂಬ ಒಂಥರ ಹಳೆಯ ಕಾಲದ ಸ್ಯಾರೀಸ್ ಥರ ಇತ್ತು. ಒಂದು ಉಡ್ಸಿ ಕೂಡ ನೋಡಿದ್ರು ನಮ್ಮಮ್ಮ ದಯವಿಟ್ಟು ತಗೋಬೇಡ ಅಂತ ಹೇಳಿದರು. ಸೊ ನಾವು ನೆಕ್ಸ್ಟ್ ಶಾಪಿಂಗ್. ನನಗೆ ಇಲ್ಲಿ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ. ನೋಡಿದ ತಕ್ಷಣ ಒಂದು ಎಂಗೇಜ್ಮೆಂಟ್ ಸ್ಯಾರಿ ಅನ್ನೋ ಥರ ವೈಬ್ ಬರಲಿಲ್ಲ ನನಗೆ. ಸೊ ವಿ ಆರ್ ಗೋಯಿಂಗ್ ಫಾರ್ ಅನದರ್ ಶಾಪ್. ನಾವು ನೆಕ್ಸ್ಟ್ ಹೋಗಿದ್ದು KSಗೆ. ಇಲ್ಲಿ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು, ತುಂಬಾ ಹೆವಿ ರಶ್ ಇತ್ತು. ಯಾರೂ ಕೂಡ ಸ್ಯಾರಿನ ಮಿರರಲ್ಲಿ ನೋಡಿ ಆಗಲಿ ವೇರ್ ಮಾಡಿ ಆಗಲಿ ನೋಡ್ತಾ ಇರಲಿಲ್ಲ. ಇಷ್ಟ ಆಗಿದ್ದನ್ನು ವಿತಿನ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಎತ್ಕೊಂಡು ಹೋಗ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ಸೆಲೆಕ್ಷನ್ ಮಾಡೋದು ತುಂಬ ಕಷ್ಟ ಆಯಿತು ಬಿಕಾಸ್ ಎಲ್ಲ ಬೇಗ ಪರ್ಚೇಸ್ ಮಾಡ್ತಾಯಿದ್ರು. ನಾನು ಹೆಂಗೋ ಕಷ್ಟಪಟ್ಟು ಒಂದಷ್ಟು ಪೇಸ್ಟೆಲ್ಲ ಸೆಲೆಕ್ಟ್ ಮಾಡಿದ್ದೆ. ನಮ್ಮ ತಂದೆ ಯಾವ್ದು ಹೇಳಿದ್ರು ಅದು ತೊಗೊಂಡು ಬಂದೆ. ಇದಾದಮೇಲೆ ನಾವು ನಮ್ಮ ಮಮ್ಮಿ ಸ್ಯಾರಿ ಸೆಲೆಕ್ಷನ್ಗೆ ಅಂತ ಸುದರ್ಶನ್ಗೆ ಬಂದಿದ್ವಿ. ಇಲ್ಲೂ ಕೂಡ ಕಲೆಕ್ಷನ್ ಓಕೆ ಚೆನ್ನಾಗಿತ್ತು. ಬಟ್ ರಶ್ ಇರಲಿಲ್ಲ. ಆರಾಮಾಗಿ ಕುತ್ಕೊಂಡು ಸ್ಯಾರಿ ಸೆಲೆಕ್ಟ್ ಮಾಡ್ಬೋದಾಗಿತ್ತು. ಅದೊಂದೇ ಖುಷಿ ವಿಷಯ. ಅಲ್ಲಿ ನೋಡು ಮಿರರಲ್ಲಿ ಸೇಮ್ ಆಲ್ಮೋಸ್ಟ್ ಕಲರ್. ಇದೇ ಚೆನ್ನಾಗಿದೆ ಕಣಮ್ಮ. ಇಷ್ಟೆಲ್ಲ ಡಿಸ್ಕಸ್ ಆದಮೇಲೆ ನಾವು ತೊಗೊಂಡಿದ್ದ ಸ್ಯಾರಿ ಈ ಗೋಲ್ಡನ್ ಕಲರ್ದು. ಗ್ರೀನ್ ತೊಗೊಳ್ಳೇ ಇಲ್ಲ, ಜಸ್ಟ್ ಗರ್ಲ್ಸ್ ಥಿಂಗ್ಸ್. ಹಾಯ್ ಎವ್ರಿವನ್, ಐ ಆಮ್ ಬ್ಯಾಕ್. ಸ್ಯಾರಿ ಶಾಪಿಂಗ್ ವಾಸ್ ಸೋ ಹೆಕ್ಟಿಕ್. ಸ್ಯಾರಿ ಶಾಪಿಂಗ್ ಅನ್ನೋದ್ರ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ಸೊ ತುಂಬಾ ಕಷ್ಟ ಆಯಿತು. ಸೊ ನಾನು ತೊಗೊಂಡಿದ್ದು ಈ ಸ್ಯಾರಿ. ಕಂಪ್ಲೀಟ್ ಲುಕ್, ಕಂಪ್ಲೀಟ್ ಸ್ಯಾರಿ ಬೇಕು ಅಂತಂದರೆ ನೀವು ನನ್ನ ಎಂಗೇಜ್ಮೆಂಟ್ ಲುಕ್ ತನಕ ವೆಯ್ಟ್ ಮಾಡಬೇಕಾಗತ್ತೆ. ಇದು ನಮ್ಮ ಮಮ್ಮಿ ಸ್ಯಾರಿ. ನನಗಿದು ತುಂಬಾ ಇಷ್ಟ ಆಯಿತು. ಗೋಲ್ಡನ್ ಕಲರ್ ಸ್ಯಾರಿ. ಇದು ಸಖತ್ತಾಗಿದೆ. ನಾನು ಉಟ್ಕೋಬೋದು ಅವಾಗವಾಗ ಅಂತ ಹೇಳಿದ್ದೀನಿ, ತಗೋ ಅಂತ ಹೇಳಿಬಿಟ್ಟೆ. ದಿಸ್ ಹೌ ಇಟ್ ಈಸ್. ಇಸ್ಂಟ್ ಇಟ್ ನೈಸ್? ಇದು ಚೆನ್ನಾಗಿದೆ. ಆಲ್ಮೋಸ್ಟ್ ಇಬ್ಬರದು ಸೇಮ್ ಬರುತ್ತೆ. ಇಫ್ ಯು ಸಿ ಕಲರ್ ಚೇಂಜ್ ಇದೆ. ಫುಲ್ ಸೇಮ್ ಇದು ವೈಟ್ ಕಲರ್ ಡಿಸೈನ್, ಫ್ಲವರ್ ಡಿಸೈನ್ ಇದೆ. ಜಸ್ಟ್ ದಟ್ ಕಲರ್ ಚೇಂಜ್ ಇದೆ ಅಷ್ಟೇ. ನನಗೆ ಇದು ತುಂಬ ಇಷ್ಟ ಆಯಿತು, ನನಗೆ ಹೇಳ್ಬೇಕಂತ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಯು ಗೈಸ್ ಲೈಕ್ಡ್ ಇಟ್. ಇದೊಂದು ರ್ಯಾಂಡಮ್ ವಿಡಿಯೋ. ತುಂಬ ಇನ್ಫಾರ್ಮೇಷನ್ ಎಲ್ಲ ಏನೂ ಇರಲಿಲ್ಲ. ಜಸ್ಟ್ ಅ ರ್ಯಾಂಡಮ್ ವಿಡಿಯೋ, ಅ ಡೇ ಇನ್ ಮೈ ಲೈಫ್ ಥರ. ಸೊ ಯಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.